ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಂಜೆ ಇವಾಗ 6 ಆಗಿದೆ. ಎಲ್ಲರೂ ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು. ಹಂಗೆ ನಾವು ಆಹಾರ ಮೇಳಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನೋಡಬೇಕು, ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ರಶ್ ಇದೆ, ಕ್ಯೂಯಲ್ಲೆಲ್ಲ ಹೋಗ್ತಾ ಇದ್ದಾರೆ, ತುಂಬ ಜನ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ನೋಡೋಣ, ಅದು ಏನಾದರೂ ಹೋಗೋ ಸ್ಟೇಜಲ್ಲಿದ್ದರೆ ಹೋಗ್ತೀವಿ, ಇಲ್ಲಾಂದರೆ ಬರೀ ಲೈಟಿಂಗ್ಸ್ ಮಾತ್ರ ನೋಡ್ಕೊಂಡು ಬರ್ತೀವಿ. ನಾವು ದಸರಾದು ಇದು ಸ್ಟಾರ್ಟ್ ಆದಾಗಿಂದ, ನವರಾತ್ರಿ ಸ್ಟಾರ್ಟ್ ಆಗೋದ್ರಿಂದ ನಾವೆಲ್ಲೂ ಹೋಗೇ ಇಲ್ಲ. ಅದೇ ಬರೀ ಕಾಲೇಜು, ಆಮೇಲೆ ಇಲ್ಲಿ ಪೂಜೆ ಮಾಡೋದು, ಮನೇಲಿ ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗೆ ನಾವು ಗಾಡಿ ತೊಗೊಳ್ಳೋದು ಅದರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ, ಎಲ್ಲೂ ಹೋಗಿರಲಿಲ್ಲ. ಇನ್ನು ನಾವು ಕೇಕ್ ಶೋ, ಆಹಾರ ಮೇಳ, ಲೈಟಿಂಗ್ಸು, ಎಕ್ಸಿಬಿಷನ್ನು ಇನ್ನೂ ಏನೂ ನೋಡಿಲ್ಲ. ಅದಕ್ಕೆ ಇವಾಗ ಫಸ್ಟು ಹೋಗಿ ಲೈಟಿಂಗ್ಸು ಮತ್ತು ಆಹಾರ ಮೇಳ ನೋಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನಾನು ಈಗ ಯಾವುದು ಇರಲಿ ಅದು ಗೊಂಬೆ ಕೂರಿಸಿದೆ, ಆಫ್ ಮಾಡಬಾರ್ದು. ಈಗ ನಾವು ಆಹಾರ ಮೇಳಕ್ಕೆ ಹೋಗೋಣ ಅಂತ ಇದ್ದೀವಿ. ಎಲ್ಲರೂ ಹೊರಟಿದ್ದೀವಿ, ನಾನು, ಮಾನ್ಯ ಮತ್ತು ನಮ್ಮ ಮನೆಯವರು ಚಿರಂತ್. ಅವರಿಬ್ಬರು ಎಲೆಕ್ಟ್ರಿಕ್ ಗಾಡೀಲಿ, ನಾವು 3 ಜನ ಹೊಸ ಗಾಡಿ. 3 ಜನ ಹೋಗಬಾರ್ದು, ಅಂದರೆ ಈಗ ದಸರಾ ಟೈಮ್ ಅಲ್ವಾ, ಪೊಲೀಸವ್ರು ಹಿಡಿಯಲ್ಲ ಅಂತ ಹೋಗ್ತಾ ಇದ್ದೀವಿ. ಬಟ್ 3 ಜನ ಹೋಗೋದು ಸೇಫ್ ಅಲ್ಲ. ಕೇಕ್ ಶೋಗೆ ಬಂದಿದ್ದೀವಿ. ಇನ್ನೂ 7 ಗಂಟೆ ಆಗಿಲ್ಲ, ಇನ್ನೂ ಲೈಟಿಂಗ್ಸ್ ಹಾಕಿಲ್ಲ. ಅದಕ್ಕೆ ಫಸ್ಟು ಕೇಕ್ ಶೋಗೆ ಬಂದಿದ್ದೀವಿ. ಇವಾಗ ಒಳಗೆ ಹೋಗ್ಬೇಕು. ಇವಾಗ ಪರ್ ಹೆಡ್ ಕೇಕ್ ಶೋಗೆ 60 ರುಪೀಸು. ನಮ್ಮ 3 ಜನದಿಂದ ಇವಾಗ 300 ರುಪೀಸ್. ಸಾರಿ, ನಮ್ಮ 5 ಜನದಿಂದ ಈಗ 300 ರುಪೀಸ್ ಆಗಿದೆ. ಫುಲ್ಲು ಡಿಸ್ಟರ್ಬೆನ್ಸು. ಅಲ್ಲಿ ಕಲೆಕ್ಟ್ ಮಾಡ್ತಾರೆ ಟಿಕೆಟ್ನ. ಟಿಕೆಟ್ ತೊಗೊಳಕ್ಕೆ ಫೀಸ್ ಪೇ ಮಾಡಬೇಕು. ಆಮೇಲೆ ಇಲ್ಲಿ ಗಾಡಿ ಪಾರ್ಕಿಂಗ್ ಇದೆ. ಇವಾಗ ಒಳಗೆ ಹೋಗ್ತೀವಿ. ಇಲ್ಲಿ ಸ್ಟಾಲ್ಸ್ ಇಲ್ಲಿ ಇಯರಿಂಗ್ಸ್ ನೋಡ್ತಾ ಇದ್ದೀವಿ. ಅಲ್ಲೇನೂ ಇಲ್ಲ, ಅಲ್ಲಿ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಪ್ಲಾಸ್ಟಿಕ್ ಐಟಮ್ಸ್ ಇದೆ. ಈಗ ಮುಂದೆ ಹೋಗ್ಬೇಕು. ಇವಾಗ ಇಲ್ಲಿ ಎಲ್ಲಿ ಕ್ಯಾಂಡಲ್ಸ್ ಅಲ್ವಾ? ಪೈನಾಪಲ್ ತಿಂತಾ ಇದ್ದೀನಿ. ಅದು ಯಾವುದು ವೈಟ್ ಫಾರೆಸ್ಟ್, ಇಲ್ಲಿ ಬ್ಲ್ಯಾಕ್ ಫಾರೆಸ್ಟ್. ಇದು ಪೈನಾಪಲ್, ಅದು ವೈಟ್ ಫಾರೆಸ್ಟ್, ಇದು ಬ್ಲ್ಯಾಕ್ ಫಾರೆಸ್ಟ್.
ತಿಂತಾ ಇದ್ದೀವಿ ಇವಾಗ ಫ್ರೆಂಚ್ ಫ್ರೈಸ್ ತರಕ್ಕೆ ಅಂತ ಹೋಗಿದ್ದಾರೆ. ನಾವು ಇವಾಗ ಕೇಕ್ ತಿಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ತಿನ್ನೋಕ್ಕೆ ಅಂತ ನಿಂತಿದ್ದೀವಿ. ಸ್ವಲ್ಪ ಬೇಜಾರಾಗೋಯ್ತು ನಮಗೆ, ಯಾಕಂದರೆ ಜನ ಫುಲ್ ಎಷ್ಟಿದ್ರು ಅಂದರೆ ನೋಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ಕೇಕ್ ಸುಮ್ಮನೆ ಓಡಾಡಿದ್ದಾಯ್ತು. ಇಲ್ಲೆಲ್ಲ ಫ್ರೀ ಇದೆ, ಸ್ಟಾಲ್ಸ್ ಹತ್ರ ಎಲ್ಲ ಫ್ರೀ ಇದೆ. ಆದರೆ ಕೇಕ್ ಮಾಡಿದಾರಲ್ಲ ಅಲ್ಲಿ ಮಾತ್ರ ಜನ ಫೋಟೋ ತಗೊಳಕ್ಕೆ ನೋಡೋಕ್ಕೆ ಆಗಿಲ್ಲ ನಾವು ನೀಟಾಗಿ. ಕೆಚಪ್ಗೆ ನೀರು ಹಾಕ್ಬಿಟ್ಟಾರೆ. ಕೆಚಪ್ ಚಿಕ್ಕಮ್ಮನ ಪಾರ್ಸಲ್ ಇದೆ. ಅಪ್ಪ ಮುಳಬಾಗ್ಲು ದೋಸೆ ತಗೋ. ಏನು ರೇಟಿಂಗ್ ಮುಳ್ಬಾಗ್ಲು ದೋಸೆ ತಿನ್ನೋದ ಈಗ? ಟೇಸ್ಟ್ ಮಾಡು. ಒಂದ್ಸತಿ ಇದ್ರ ಜೊತೆ ತಿನ್ಬೇಕು, ಪಲ್ಯ ಜೊತೆ ತಿನ್ನು. ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಲ್ವಾ? ತುಪ್ಪದನೇ ಹಾಕ್ತೀವಿ. ಒಂದು ತಗೊಂಡ್ಗೆ ನೋಡೋಣ ಅಂತ ಸಿಗ್ತಾನೆ ಇಲ್ಲ ಕೈಗೆ. ಚೆನ್ನಾಗಿದೆ. ನಾವು ಕೇಕ್ ಶೋ ಮುಗಿಸ್ಕೊಂಡು ಆಹಾರ ಮೇಳಕ್ಕೆ ಬಂದ್ವಿ. ಕೇಕ್ ಶೋ ಹತ್ರನೇ ಗಾಡಿ ಪಾರ್ಕ್ ಮಾಡಿದ್ವಿ, ಸೇಫಾಗಿರುತ್ತೆ ಅಂತ. ಅಲ್ಲಿ ಪರ್ ಹೆಡ್ ನಾವು 60 ರೂಪೀಸ್ ಕೊಟ್ಬಿಟ್ಟು ಕೇಕ್ ಶೋ ನೋಡಿಕೊಂಡು ಹಂಗೆ ಗಾಡಿ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ನಮ್ಮ ಚಿರಾಗು ಅಲ್ಲಿ ನೆಮ್ಮದಿ ಊಟ ಹತ್ರ ಹೋಗೋಣ, ದರ್ಶನ್ ಸರ್ ಅಳಿಯ ಇರ್ತಾನೆ ನೋಡೋಣ ಅಂತ ನಮ್ಮ ಚಿರಾಗ್ ಅಂತಂತಾಯಿದ್ರು. ಹೋದ್ವಿ, ಇರಲಿಲ್ಲ. ಇಷ್ಟು ರಶಲ್ಲಿ ಅವ್ರು ಇರ್ತಾರೆ, ಜನ ಸೆಲ್ಫಿ ಅಂತಲೇ ಇದು ಮಾಡಿಬಿಡ್ತಾರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಷ್ಟು ರಶಲ್ಲಿ ನಾವು ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ ತಾನೇ. ಸರಿ ಅಂದ್ಬಿಟ್ಟು ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ 5 ದೋಸೆ ಅಂತ. ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದಳು. ಅದೇ ಇದರಲ್ಲಿ ಒಂದು ದೋಸೆ ಅಷ್ಟೇ ತಿಂದಿದ್ದು ಆಹಾರ ಮೇಳದಲ್ಲಿ. ತುಂಬ ಜನ, ವರ್ಷ ಜನ ಜಾಸ್ತಿನೇ ಆಗ್ತಾಯಿದ್ದಾರೆ. ಲಾಸ್ಟ್ ಟೈಮ್ಗಿಂತ ಈ ಸತಿ ಇನ್ನೂ ತುಂಬ ಜನನೇ ಇದ್ದರು ಒಟ್ಟಿನಲ್ಲಿ. ಗಾಡಿ ಅಲ್ಲೇ ನಿಲ್ಲಿಸಿದ್ವಿ, ಇನ್ನು ಹೊರಗಡೆ ಎಲ್ಲ ನಿಲ್ಸೋಕ್ಕಾಗಲ್ಲ ಅಂತ. ಅದಾದಮೇಲೆ ಮಾನ್ಯನಿಗೆ ಯಾರೋ ಪ್ರೆಸ್ ಅವ್ರು ಬಂದೇನೋ ಮಾತಾಡಿಸ್ತಾಯಿದ್ರು. ಯಾವಾಗಿಂದ ಬರ್ತಾಯಿದ್ದೀರಾ, ಟೇಸ್ಟ್ ಎಲ್ಲ ಹೇಗಿದೆ ಅಂತ ಅವಳು ಮಾತಾಡ್ತಾಯಿದ್ಲು. ಅದನ್ನೊಂದು ಕ್ಲಿಪ್ಪಿಂಗ್ ನಮ್ಮ ಚಿರಾಗ್ ತೊಗೊಂಡ. ಅದೇ ವೆಬ್ ಸೈಡ್ ಅಲ್ವಾ? ದೋಸೆ ಎಲ್ಲ ತಿನ್ಕೊಂಡು ಇವಾಗ ಸಖತ್ತು ಜನ. ನಾನು ಯಾರೋ ಅವರು ಪ್ರೆಸ್ ಅವ್ರು ಬಂದ್ಬಿಟ್ಟು ಸಡನ್ನಾಗಿ ಬೈಕ್ ಇಟ್ಬಿಟ್ರು. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಏನೋ ಒಂದು ಮಾತಾಡಿದ್ದೀನಿ ಒಟ್ಟಿನಲ್ಲಿ. ಸಖತ್ತು ಜನ. ಬೇಡ ಅಲ್ಲಿ ಕೊಡಿ, ಇಲ್ಲಿ ಸರ್ ಬೇಡ ಅಲ್ಲಿ. ಬಬಲ್ಸು ಅಂತ ಯಾರೋ ನಾನು. ಆಮೇಲೆ ಅದು ಫುಲ್ ಖಾಲಿ ಆಗೋದ್ರೆ ಮನೆಗೆ ಹೋಗಿ ಸೋಪ್ ವಾಟರ್ ಹಾಕೊಂಡು. ಬೇಡ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವಮಾನ ಆಗುತ್ತೆ ನನಗೆ. ಅದೆಲ್ಲ ಮಾಡ್ತೀನಿ ಇವಾಗ. ಏನು ಇಂಜಿನಿಯರಿಂಗ್ ಅಂತ ಬಟ್ ಆಲ್ಸೋ ಸಮ್ ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡ್ಬೇಕು ನಾವು. ವಾಪಸ್
ಸೌಂಡ್ ತುಂಬ ಇಲ್ಲಿ. ವಾಪಸ್ ಗಾಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡೋಕ್ಕೆ. ಇವಾಗ ಹೋಗ್ಬೇಕು. ಇವಾಗ ಇದು ಕೇಕ್ ಶೋ ಮತ್ತು ಆಹಾರ ಮೇಳ ಹತ್ರ ಲೈಟಿಂಗ್ಸು. ಅದ್ರ ಮಧ್ಯ ಇದು ಕೇಕ್ ಶೋ ಮತ್ತೆ ಆಹಾರ ಮೇಳ. ಆ ರೋಡ್ ಇದು ಮಹಾರಾಜ ಗ್ರೌಂಡ್. ಫುಲ್ ಟ್ರಾಫಿಕ್ ಜಾಮ್. ಇಲ್ಲೆಲ್ಲ ಮರಗಳಿಗೆ ಚೆನ್ನಾಗಿ ಡೆಕೋರೇಷನ್ ಅಷ್ಟು ಅರ್ಜೆಂಟ್ ಅವನಿಗೆ. ಈ ವಿಡಿಯೋನ ಆರಾಮಾಗಿ ಆಹಾರ ಮೇಳದಿಂದ ನಾವು ಮತ್ತೆ ಕೇಕ್ ಶೋ ಹತ್ರ ಬಂದು ಗಾಡಿ ಎತ್ಕೊಂಡು ಲೈಟಿಂಗ್ಸ್ ನೋಡೋಣ ಅಂತ ಹೊರಟ್ವಿ. ಚಿರಾಗ್ತಿರಂತೂ ನಾವು ಮನೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೊರಟೋದ್ರು. ಅವ್ರು ಟ್ರಾಫಿಕ್ ನೋಡ್ಬಿಟ್ಟೆ ಹೊರಟೋದ್ರು. ನಾವು ವಾಪಸ್ ಹೋಗ್ತೀವಪ್ಪ, ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಅಂತ. ನಾವು ಕೇಕ್ ಶೋಗೆ ಹೋಗಿದ್ವಲ್ಲ, ಅಲ್ಲೇನೇ ಪೇಸ್ಟ್ರಿ ಮತ್ತು ಫ್ರೆಂಚ್ ಫ್ರೈಸು ಮತ್ತು ಮುಳ್ಬಾಗ್ಲು ದೋಸೆ ಟ್ರೈ ಮಾಡೋಣ. ನಮ್ಗೆ ಗೊತ್ತಿತ್ತು, ಆ ರಶ್ ನೋಡಿ ಗೊತ್ತಾಯಿತು ಆಹಾರ ಮೇಳದಲ್ಲಿ ಹೋದರೆ ಗ್ಯಾರಂಟಿ ಏನು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ತಿಂದಿದ್ವಿ. ಅಲ್ಲಿ ಸ್ವಲ್ಪ ರಶ್ ಕಡಿಮೆ ಇತ್ತು ಕೇಕ್ ಶೋ ಅಲ್ಲಿ. ಪೇಸ್ಟ್ರಿ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಚೆನ್ನಾಗಿತ್ತು, ಮುಳ್ಬಾಗ್ಲು ದೋಸೆನೂ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಲೈಟಿಂಗ್ಸ್ ನೋಡೋಕೆ ಹೋದ್ವಿ. ಚಿರಂತ ಮನೆಗೆ ಹೋದರು. ಎಂಥ ಟ್ರಾಫಿಕ್ ಅಂದರೆ ಒಂದೊಂದು ಕಡೆ ಅರ್ಧ ಗಂಟೆ ನಿಂತಿರೋದು. ಆ ಪ್ಯಾಲೇಸ್ ರೋಡಲ್ಲಂತೂ 1.5 ಗಂಟೆ ಆಯಿತು ಫುಲ್ಲು. ಆ ಪ್ಯಾಲೇಸ್ ಹತ್ರ ಹೋಗಿ ಇಲ್ಲ ಅಂದರೆ ಹೆಚ್ಚು ಕಡಿಮೆ 1.5 ಗಂಟೆ ನಿಂತಿದ್ದೀವಿ. ಆ ಗಾಡಿ ಸೌಂಡು, ಆ ಹೊಗೆ ಸಾಕಾಯ್ತಪ್ಪ. ಒಟ್ಟಿನಲ್ಲಿ ಇದು ನೋಡೋಕ್ಕೆ ನಾವು ಯಾವತ್ತು ಹೋಗಿದ್ದು ವೀಕೆಂಡಲ್ಲೇ ಅಲ್ವಾ ಹೋಗಿದ್ದು. ವೀಕೆಂಡಲ್ಲಿ ಮಾಮೂಲಿ ಇವಾಗ ಯಾವಾಗ ಹೋದ್ರೂ ರಶ್ಶೇನೇ ಇದ್ದೇ ಇರುತ್ತೆ ದಸರಾ ಟೈಮಲ್ಲಿ. ಪ್ಯಾಲೇಸ್ ಹತ್ರ ಬಂದಾಗ ಸ್ವಲ್ಪ ಫ್ರೀ ಆಯಿತು. ಆಮೇಲೆ ಹೋಗ್ಬಿಟ್ಟು ಎಷ್ಟೊತ್ತಿಗೆ ಇಳಿತೀವೋ ಗಾಡಿಯಿಂದ ಅಂತ ಅನಿಸ್ಬಿಟ್ಟಿತ್ತು, ಕೂತು ಅಲ್ಲೇ. ಆಮೇಲೆ ಇಳಿದ್ಬಿಟ್ಟು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಆಮೇಲೆ ಸ್ವಲ್ಪ ಬನ್ನಿ ಮಂಟಪ ಹತ್ರ ಎಲ್ಲ ಹೋಗೋಣ ಅಂದ್ಕೊಂಡೆ. ಬಂದಿದ್ದು ನಾವು ಆ ರಶಲ್ಲಿ ಅಲ್ಲೇ 1.5 ಗಂಟೆ 2 ಗಂಟೆ ನಿಂತ್ಕೊಂಡು ಸಾಕಾಯಿತು. ಸರಿ ಇನ್ನೊಂದು ದಿವಸ ಬರೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ವಿ ನಾವು. ನಾ ಬೇಡ ಅಂದ್ರೂ ಮೊಬೈಲ್ ತಗೊಳ್ಳೋದು. ನಾವಿಲ್ಲಿ ಮೂವ್ ಆಗ್ಬಿಡ್ತೀವಿ ನೋಡೋದೆಲ್ಲ. ಗಾಂಧಿ ತಾತ ಎಲ್ಲ ಮಿಸ್ ಆಯಿತು. ಏನಿಲ್ಲ ಮಾಡಿ 10:30 ಆಯಿತು. ಅಲ್ಲ 10:30 ಮೇಲೆ ಬರ್ಬೋದು ಅಂತಾರಲ್ಲ. ಲೈಟ್ ಹಾಕ ಬರುತ್ತೆ.